ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿಯ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಜೊತೆಗೆ ರಥಸಪ್ತಮಿಯ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡೋದು ಹೇಗೆ, ಜೊತೆಗೆ ಸೂರ್ಯ ದೇವನಿಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಯಾವ ರಂಗೋಲಿಯನ್ನು ಹಾಕಬೇಕು, ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ದೀಪಾರಾಧನೆ ಯಾವುದು, ಎಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಘ ಮಾಸದಲ್ಲಿ ಆಚರಣೆ ಮಾಡುವಂಥ ಒಂದು ವಿಶೇಷ ಹಬ್ಬಗಳಲ್ಲಿ ಈ ರಥಸಪ್ತಮಿಯೂ ಕೂಡ ಒಂದು. ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿವಸ ಈ ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ. ಸೂರ್ಯ ಅವತ್ತಿನ ದಿವಸ 7 ಕುದುರೆಗಳನ್ನು ಏರಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಇದನ್ನೇ ನಾವು ಉತ್ತರಾಯಣ ಅಂತ ಕರೆಯೋದು. ಇನ್ನು ನಮಗೆ ಡಿಸೆಂಬರ್ ಹಾಗೆ ಜನವರಿಯಲ್ಲಿ ಅತ್ಯಂತ ಚಳಿ ಏನಿತ್ತು ಅದು ಈ ರಥಸಪ್ತಮಿಯಿಂದ ಕಡಿಮೆ ಆಗ್ತಾ ಹೋಗುತ್ತೆ, ಬಿಸಿಲಿನ ಶಾಖ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಈ ವರ್ಷ ರಥಸಪ್ತಮಿ ಜನವರಿ 25ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಸೂರ್ಯನಿಗೆ ಪ್ರಿಯವಾಗಿರುವಂಥ ಭಾನುವಾರ ದಿವಸನೇ ರಥಸಪ್ತಮಿ ಬಂದಿರೋದು ಬಹಳನೇ ವಿಶೇಷ. ಇನ್ನು ಈ ದಿನ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಳೋಣ. ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವಂಥದ್ದು ರಥಸಪ್ತಮಿಯ ವಿಶೇಷ. ಎಕ್ಕದ ಎಲೆಗಳನ್ನು ಯಾವ ರೀತಿ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಹಾಗೆ ಎಕ್ಕದ ಎಲೆ ಜೊತೆ ನಾವು ಏನೇನನ್ನು ಸೇರಿಸಿ ಸ್ನಾನ ಮಾಡಬೇಕಾಗುತ್ತೆ ಅಂತ. ಒಬ್ಬರಿಗೆ 7 ಎಕ್ಕದ ಎಲೆಗಳು ಬೇಕಾಗತ್ತೆ. ನೆತ್ತಿ ಮೇಲೆ 1, 2 ಭುಜಗಳ ಮೇಲೆ 2, ಹಾಗೆ 2 ಮಂಡಿ ಮೇಲೆ 2 ಮತ್ತು ಪಾದಗಳ ಮೇಲೆ 2 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಜಾವ 5:30ಯಿಂದ 6:30 ಒಳಗಡೆ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಸ್ನಾನ ಮಾಡಿ ಬಂದಿದ ತಕ್ಷಣವೇ ಸೂರ್ಯ ಉದಯ ಆಗಿರ್ತಾನೆ. ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಅಂತಂದರೆ ತಾಮ್ರದ ಚೊಂಬಿನಲ್ಲಿ ಶುದ್ಧವಾಗಿರುವಂತಹ ನೀರನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಕೂಡ ಹಾಕಿ ಅನಂತರ ಆ ನೀರನ್ನು ಸೂರ್ಯನನ್ನು ನೋಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಅರ್ಘ್ಯವನ್ನು ಕೊಟ್ಟಿದ ನಂತರ ಮನೆ ಮುಂದೆ ನೀಟಾಗೆಲ್ಲ ತೊಳೆದು ರಂಗೋಲಿಯನ್ನು ಹಾಕಬೇಕು. ವಿಶೇಷವಾಗಿ ಅವತ್ತಿನ ದಿವಸ ಸೂರ್ಯನ ರಥದ ರಂಗೋಲಿಯನ್ನು ಹಾಕಬೇಕು. ಸೂರ್ಯನ ರಥದ ರಂಗೋಲಿ ಹಾಕಿ ಅದರ ಮಧ್ಯಭಾಗದಲ್ಲಿ ಚಿಕ್ಕಡಿಕಾಯಿಯಿಂದ ರಥವನ್ನು ತಯಾರು ಮಾಡಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಆ ರೀತಿ ಕೂಡ ಮಾಡ್ಬೋದು ನಿಮ್ಮ ಪದ್ಧತಿ ಇದ್ದರೆ. ಇನ್ನು ಅನಂತರ ಮನೆ ದೇವರ ಪೂಜೆಯನ್ನು ನೆರವೇರಿಸಿ ಸೂರ್ಯದೇವನಿಗೆ ವಿಶೇಷ ದೀಪಾರಾಧನೆ ಕೂಡ ಮಾಡ್ಬೋದು. ವಿಶೇಷ ದೀಪಾರಾಧನೆಯನ್ನು 7 ಎಕ್ಕದ ಎಲೆ ಹಾಗೆ ಗೋಧಿಯನ್ನು ಬಳಸಿ ಮಾಡುವಂಥದ್ದು. ಈಗಾಗಲೇ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಯಾವ ರೀತಿ ಹಚ್ಚಬೇಕು ಅಂತ. ಇನ್ನು ಸೂರ್ಯದೇವನಿಗೆ ಯಾವ ಹೂವನ್ನು ಅರ್ಪಿಸಬೇಕು ಅಂತಂದರೆ ಎಕ್ಕದ ಹೂವನ್ನು ಅರ್ಪಿಸಬೇಕು. ಅದನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಹೂಗಳನ್ನು ಯಾವುದಾದ್ರೂ ಅರ್ಪಿಸ್ಬೋದು. ಕೆಂಪು ಬಣ್ಣದ ಗುಲಾಬಿ, ದಾಸವಾಳ, ಸೇವಂತಿಗೆ ಹೂಗಳನ್ನು ಅರ್ಪಿಸ್ಬೋದು. ಇನ್ನು ನೈವೇದ್ಯ ಮಾಡೋದಕ್ಕೆ ವಿಶೇಷವಾಗಿ ನೀವು ಎಲ್ಲಿ ಅಡುಗೆ ಮಾಡ್ತೀರೋ ಅಂದರೆ ಗ್ಯಾಸ್ ಸ್ಟವ್ ಆಗಿರ್ಬೋದು, ಅಥವಾ ಅವತ್ತಿನ ದಿವಸ ವಿಶೇಷವಾಗಿ ಇಟ್ಟಿಗೆಯಿಂದ ಒಲೆಯನ್ನು ತಯಾರು ಮಾಡಿ ಸೌದೆಗಳಲ್ಲಿ ಬೆಂಕಿಯನ್ನು ಹಚ್ಚಿ ನೀವು ಪೊಂಗಲನ್ನು ತಯಾರು ಮಾಡಬೇಕಾಗತ್ತೆ. ಮೊದಲು ಹಾಲನ್ನು ಉಕ್ಕಿಸಿ ಅನಂತರ ಅದಕ್ಕೆ ಬೆಲ್ಲ ಹಾಗೆ ಅಕ್ಕಿಯನ್ನು ಹಾಕಿ ಪೊಂಗಲನ್ನು ತಯಾರು ಮಾಡಿ, ಅಥವಾ ಗೋಧಿ ಕಡಿ ಬರುತ್ತಲ್ಲ, ಗೋಧಿದು ರವೆ ಬರುತ್ತಲ್ಲ, ಅದರಲ್ಲಿ ಪಾಯಸವನ್ನು ಅಥವಾ ಪೊಂಗಲನ್ನು ತಯಾರು ಮಾಡಿ ಅದನ್ನು ಸೂರ್ಯದೇವನಿಗೆ ನೈವೇದ್ಯವನ್ನಾಗಿ ಇಡಬೇಕು. ಕೆಲವರು ಟೆರೆಸ್ ಮೇಲೆ ಅಥವಾ ಸೂರ್ಯ ಕಾಣಿಸೋ ರೀತಿ ದೊಡ್ಡದಾಗಿ ರಂಗೋಲಿ ಹಾಕಿ ಹಾಗೆ ಆ ರಂಗೋಲಿ ಮಧ್ಯಭಾಗದಲ್ಲಿ ಒಲೆಯನ್ನು ಏರ್ಪಾಡು ಮಾಡಿ ಅದರ ಮೇಲೆ ಪೊಂಗಲನ್ನು ತಯಾರು ಮಾಡಿ ಸೂರ್ಯದೇವನಿಗೆ ನೈವೇದ್ಯವನ್ನು ಕೂಡ ಇಡ್ತಾರೆ. ಇನ್ನು ಧೂಪ ದೀಪ ನೈವೇದ್ಯವನ್ನು ಮಾಡಿ ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಕೇಳೋದಾದರೆ ಆದಿತ್ಯ ಹೃದಯಂನ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವಾಗ ಬೇರೆ ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ಸ್ನಾನ ಮಾಡುವಾಗ ಹೇಳ್ಕೊಳ್ಬೇಕಾದಂಥ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆದಿತ್ಯ ಹೃದಯಂ ನಿಮಗೆ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ನೀವು ಪ್ಲೇ ಮಾಡಿಕೊಂಡು ಕೂಡ ಪೂಜೆಯನ್ನು ಮಾಡ್ಬೋದು, ಅಥವಾ ಹೇಳ್ಕೊಂಡು ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ಲಿರಿಕ್ಸ್ ಇರೋ ಅಂಥದ್ದನ್ನೇ ಸಿಗುತ್ತೆ, ಅದನ್ನು ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು. ನೋಡಿ, ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವಾಗ ಈ 2 ಮಂತ್ರಗಳನ್ನು ಹೇಳ್ಕೊಳ್ಳಿ, ಅಥವಾ 2ರಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಂಡ್ರೂ ಕೂಡ ನಡೆಯುತ್ತೆ. ಇನ್ನು ಈ ರಥಸಪ್ತಮಿಯಲ್ಲಿ 7 ಎಕ್ಕದ ಎಲೆ ಹಾಗೆ 7 ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು, ಈ 7 ನಂಬರ್ಗೆ ಯಾಕೆಷ್ಟೊಂದು ಮಹತ್ವವಿದೆ ಅಂತ ನೀವು ಕೇಳ್ಬೋದು. ಈ ಸಂಖ್ಯೆ ನಮ್ಮ 7 ಜನ್ಮಗಳನ್ನು ಪ್ರತಿನಿಧಿಸುತ್ತೆ. ಜೊತೆಗೆ ಸೂರ್ಯನ ರಥದ ಕುದುರೆಗಳನ್ನು ಕೂಡ ಪ್ರತಿನಿಧಿಸುತ್ತೆ.
ಅಷ್ಟೇ ಅಲ್ಲದೆ ವಾರದಲ್ಲಿರುವಂಥ 7 ವಾರಗಳನ್ನು ಕೂಡ ಇದು ಪ್ರತಿನಿಧಿಸುತ್ತೆ. ಇನ್ನು ರಥಸಪ್ತಮಿಯ ದಿವಸ ನಾವು ಸೂರ್ಯದೇವನನ್ನು ಪೂಜೆ ಮಾಡೋದ್ರಿಂದ ಆರೋಗ್ಯ, ಅಭಿವೃದ್ಧಿ ಹಾಗೆ ಐಶ್ವರ್ಯ ದೊರೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಯಾರಿಗೆಲ್ಲ ಪೂಜೆಯನ್ನು ಮಾಡುವಾಗ ಸೂರ್ಯನ ಮಂತ್ರವನ್ನು ಹೇಳೋದಕ್ಕೆ ಬರೋದಿಲ್ಲ ಅಥವಾ ಆದಿತ್ಯ ಹೃದಯಂ ಪಠಿಸೋದಕ್ಕೆ ಬರೋದಿಲ್ಲ ಅಂಥವರು ಸೂರ್ಯನ 12 ನಾಮಗಳನ್ನು ಅಂದರೆ ಹೆಸರುಗಳನ್ನು ಹೇಳೋದು ಕೂಡ ಮಂತ್ರಗಳನ್ನು ಪಠನೆ ಮಾಡಿದಷ್ಟೇ ಫಲಗಳು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಸೂರ್ಯನ 12 ನಾಮಗಳನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ಪಠನೆ ಮಾಡಿ. ಇನ್ನು ರಥಸಪ್ತಮಿ ಪೂಜೆಯನ್ನು ಮಾಡುವವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತ ಕೇಳೋದಾದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೋದು, ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೋದು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ರಥಸಪ್ತಮಿಯ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ರಥಸಪ್ತಮಿಯ ದಿನ ವಿಶೇಷವಾಗಿ ದಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಯಾವ ವಸ್ತುಗಳನ್ನು ದಾನ ಮಾಡ್ಬೋದು ಅಂತ ಅಂದರೆ ಅನ್ನದಾನ ಮಾಡ್ಬೋದು, ವಸ್ತ್ರದಾನ ಮಾಡ್ಬೋದು, ಹಾಗೆ ಛತ್ರಿ ದಾನ ಮಾಡ್ಬೋದು. ಅಂದರೆ ಕೊಡೆಯನ್ನು ಬೇರೆಯವ್ರಿಗೆ ದಾನವಾಗಿ ಕೊಡುವಂಥದ್ದು ಅಥವಾ ಚಪ್ಪಲಿಯನ್ನು ದಾನವನ್ನು ಮಾಡುವಂಥದ್ದು ಬಹಳನೇ ಶ್ರೇಷ್ಠ. ಈ ದಾನಗಳನ್ನು ಮಾಡೋದ್ರಿಂದ ಸೂರ್ಯದೇವ ನಿಮ್ಮ ಮನೆಯಲ್ಲಿರುವಂಥ ಬಡತನವನ್ನು ದೂರ ಮಾಡ್ತಾನೆ, ಹಾಗೆ ನಿಮ್ಮ ಮನೆಗೆ ದಾರಿದ್ರ್ಯ ಬಾರದಂತೆ ನೋಡ್ಕೊಳ್ತಾನೆ. ಇನ್ನು ಹಾಗೆ ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ವ್ಯಕ್ತಿಗೆ ಸಕಲ ಸಂಪತ್ತು ಪಡೆಯೋದಕ್ಕೂ ಕೂಡ ಅನುಕೂಲವಾಗತ್ತೆ ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಇದರ ಜೊತೆ ನೀವು ಗೋಧಿಯನ್ನು ಕೂಡ ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ದಾನವನ್ನು ಮಾಡ್ಬೋದು. ಈ ರೀತಿಯಾಗಿ ರಥಸಪ್ತಮಿಯನ್ನು ವಿಧಿ ಪ್ರಕಾರವಾಗಿ ಆಚರಣೆ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿಯ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.